ವೆರಿ ಸಾರಿ ಚಿರು. ನೀನಾ ಅಂತ ಬಂದರೆ ನಾನು ನಿನ್ನನ್ನು ಕೇರ್ ಮಾಡಲ್ಲ. ಹಚ್ಬಿಡು, ಎಲ್ಲ ಶುಭ ಕಾರ್ಯ ಮುಗ್ದೆ ಹೋಯ್ತಲ್ವಾ? ಅಣ್ಣ ಇನ್ನೂ ಬಂದಿಲ್ಲ. ಅದೇ ನಮ್ಗೆ ಅರ್ಥ ಆಗ್ತಲ್ಲ. ಕೇಳಿದಾಗ 5 ನಿಮಿಷದಲ್ಲಿ ಬರ್ತೀನಿ ಅಂದರು. ಈಗ ನೋಡಿದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅಣ್ಣ ಬೈಕಲ್ಲಿ ಬರ್ತಿರ್ತಾರೆ, ಅದಕ್ಕೆ ಫೋನ್ ಎತ್ತಿಲ್ಲ ಅನ್ಸುತ್ತೆ. ಇರ್ಬೋದು, ಆದರೆ ತಲೆ ಕೆಡ್ಸ್ಕೊಬಿಡಿ ಹಚ್ಬಿಡು. ಲಗ್ನ ಪತ್ರಿಕೆ ಬರ್ತಿರೋದಷ್ಟೇ, ಇನ್ನೂ ಮದುವೆ ಆಗಿಲ್ಲ ಅಲ್ವಾ? ಅಂತೂ ಇವತ್ತಿಂದ ಅಫಿಷಿಯಲ್ ಆಗಿ ರೋಹಿತ್ ನಮ್ಮನೆ ಸದಸ್ಯ ಆದ. ನಮ್ಮ ಮಗ ರೋಹಿತ್ ಹೇಗೆ ನಿಮ್ಮನೆಗೆ ಸದಸ್ಯನೇ ಆದ್ನೋ ಹಾಗೆ ಅರ್ಚನಾ ಕೂಡ ನಮ್ಮನೆಗೆ ಮಗಳಾದ್ಲು. ಆದಷ್ಟು ಬೇಗ ನಮ್ಮ ಮನೆಗೆ ಬಲ್ಗಾಲಿಟ್ಟು ಬಾಮ್ಮ. ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ಇನ್ನೊಂದು ವಾರ 2 ಕಾಲಿಟ್ಟು ಮನೆ ಒಳಗೆ ಬರ್ತಾಳೆ. ಅಂದಹಾಗೆ ನಿಮ್ಮೆಲ್ಲ ಹತ್ರ ನನ್ನೊಂದು ರಿಕ್ವೆಸ್ಟ್ ಇದೆ. ಅರ್ಚನಾ ಹತ್ರ ಪ್ರೈವೇಟ್ ಆಗಿ ಏನಾದರೂ ಮಾತಾಡ್ಬೇಕಾ? ಇಲ್ಲ, ಅದು ಅರ್ಚನಾಗೆ ಒಂದು ರಿಂಗ್ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಪರ್ಮಿಷನ್ ಕೊಟ್ರೆ. ಅದಕ್ಕೇನಂದೆಪ್ಪ, ಎಷ್ಟೇ ಆಗ್ಲಿ ನೀವು ಗಂಡ ಹೆಂಡತಿ ಆದಂಗೆ ಅಲ್ವಾ, ಮಾಡ್ಬೋದು. ಥ್ಯಾಂಕ್ ಯು ಸರ್. ರಿಂಗ ನಾವು ರಿಂಗೇ ತಂದಿಲ್ವಲ್ಲ ಅಪ್ಪ, ಅದು ನಿಮಗೆ ಗೊತ್ತಿಲ್ಲದೆ ನಾನೇ ನಿನ್ನ ಹೋಗಿ ತಗೊಂಬಂದೆಪ್ಪ. ಓಹೋ, ನನ್ನ ಮದುವೆ ಆಗಿ ನನ್ನ ಲೈಫಲ್ಲಿ ಬೆಳಕಾಗಿ ಬರ್ತೀರಾ? ನಿಮ್ಗೆ ನಾ ಕಂಡ್ರಪ್ಪೆ ಥರ ಜೋಪಾನವಾಗಿ ನೋಡ್ಕೋತೀನಿ. ವಿಲ್ ಯು ಮ್ಯಾರಿ ಮೀ? ಅರ್ಚನಾ, ನಾಚ್ಕೋಬೇಡ, ನಾವೇನು ಅನ್ಕೊಡಲ್ಲ. ಕೈ ಕೊಡಮ್ಮ. ಸೊ ಸಾರಿ, ನಿಮ್ಮ ಬೆರಳು ಸೈಜು ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಲೋಷನ್ ಹಚ್ಚಿದ್ರೆ ಸರಿ ಹೋಗುತ್ತೆ. ಮಕ್ಕಳು ಹಠ ಮಾಡಿದಾಗ ಸಿರಪ್ ಕುಡ್ಸಲ್ವಾ, ಹಾಗೆ. ಅಂದ್ರೆ ಬಲವಂತದಿಂದ ರಿಂಗ್ ಹಾಕ್ಬೇಕಾ? ಯಾಕಕ್ಕ ಇದನ್ನ ಎಸಿದ್ರಿ? ಅದು ತುಂಬ ಟೈಟ್ ಆಗಿತ್ತು, ಆಮೇಲೆ ಹಿಂಸೆ ಆಗ್ತಿತ್ತು, ಅದಕ್ಕೆ ತೆಗ್ದೆ. ಹಿಂಸೆ ಆಗ್ತಿತ್ತು ಇದಾ ಅಥವಾ ಈ ಸಂಬಂಧನ? ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗ್ತಿದೆ. ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ಮೇಲೆ ಈ ಸಂಬಂಧನ ನೋಡಿದ್ದು. ಅದು ಅಲ್ಲದೆ ರೋಹಿತ್ನ ಮದುವೆ ಆಗೋದಕ್ಕೆ ನನಗಿಷ್ಟ ಇದೆ ಅಂತ ಎಲ್ಲರೂ ಮುಂದೆ ಹೇಳಿದ್ದೀನಲ್ಲ. ಆದರೆ ನನ್ಗೆ ಯಾಕೋ ನೀವು ಮನಸ್ಸಿಂದ ಈ ಮದುವೆ ಆಗ್ತಿದ್ದೀರಾ ಅಂತ ನಂಗೆ ಅನಿಸ್ತಿಲ್ಲ. ಇವತ್ತು ನಿಮ್ಮ ಮುಖದಲ್ಲಿ ನಗುನೇ ಕಾಣಿಸ್ಲಿಲ್ಲ. ನಿಮ್ಗೆ ಈ ಮದುವೆ ಇಷ್ಟ ಇದೆ ಅಂದರೆ ಎಲ್ಲೋ ಥರ ನೀವು ನಗ್ನಗ್ತಾ ಇರಬೇಕಲ್ವಾ? ಒಬ್ರನ್ನ ಮನಸ್ಸಲ್ಲಿಟ್ಕೊಂಡು
ಮೇಲ್ನೋಟಕ್ಕೆ ಇನ್ನೊಬ್ರನ್ನ ಮದ್ವೆ ಆಗೋದು ಎಷ್ಟು ಮಟ್ಟಿಗೆ ಸರಿ ಅಕ್ಕ? ಈಗಲೂ ಕಾಲ ಮಿಂಚಿಲ್ಲ. ನೀವು ಹೇಳಿ, ಈಗಲೇ ರಾಹುಲ್ ಅಣ್ಣ ನಿಲ್ಸು ದೀಪ. ಎಲ್ಲರೂ ನನ್ನ ಏನ್ ಅನ್ಕೊಂಡಿದ್ದೀರಾ? ನಾನೊಬ್ಬನ ಪ್ರೀತಿಸ್ತಿದ್ದೆ, ಆದ್ರೆ ಅವನ್ನ ಈ ಮನೆಯವರು ಒಪ್ಕೊಂಡಿಲ್ಲ. ಅವನಿಗೆ ಅವಮಾನ ಮಾಡಿ ಮನೆಯಿಂದ ಕಳಿಸಿದ್ರು. ಈಗ ಮನೆಯವ್ರು ತೋರಿಸಿರೋ ಹುಡುಗನ್ನೇ ನಾನು ಮದುವೆ ಆಗ್ತಿದ್ದೀನಿ. ಅದು ಬಿಟ್ಟು ನಿಮ್ಗಿಷ್ಟ ಇಲ್ಲ, ಮನ್ಸಿಲ್ದೆ ಮದುವೆ ಆಗ್ತಿದ್ದೀರಾ ಅಂತೆಲ್ಲ ಹೇಳ್ತಿದ್ಯಲ್ಲ. ನೀವು ನಿಜವಾಗ್ಲೂ ಮನಸ್ಸಿಂದ ಒಪ್ಕೊಂಡಿದ್ದಿದ್ರೆ ರೋಹಿತ್ ಅವ್ರ ಪ್ರೀತಿಯಿಂದ ಹಾಕಿದ ಉಂಗುರನ ಯಾಕೆ ತೆಗೆದ್ರಿ? ಅದು ನಿಮ್ಮ ಬೆರಳು ನೋವಾಗೋ ಹಾಗೆ. ಜಾಸ್ತಿ ಏನು ನೋವ್ತಿಲ್ಲ, ಸ್ವಲ್ಪ ನೋವ್ತಿದೆ ಅಷ್ಟೇ. ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಸರಿ ಹೋಗುತ್ತೆ. ಔಷಧಿ ಏನಾದರೂ ತರಲಾ? ಬೇಡ, ನೋವು ಅನ್ಭವಿಸ್ಬೇಕಾಗಿರೋದು ನಾನು ತಾನೆ. ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ಅಲ್ಲ ಅಕ್ಕ, ಯಾಕೆ ಈ ಥರ ಮಾತಾಡ್ತಿದ್ದೀರಾ? ಪ್ಲೀಸ್ ದೀಪ, ನನ್ನ ತಲೆ ತಿನ್ಬೇಡ. ನನಗೊಬ್ಳಿಗೆ ಇರೋದಕ್ಕೆ ಬಿಟ್ಬಿಡು. ಬೇಜಾರು ಮಾಡ್ಕೊಬಿಡಿ ಅಕ್ಕ, ಆದರೆ ನಿಮ್ಮ ಒಳ್ಳೇದಕ್ಕೋಸ್ಕರ ತಾನೇ ನಾನು ಹೇಳ್ತಿರೋದು. ಇವಾಗ ಒಟ್ಟಿನಲ್ಲಿ ನೀನು ಹೇಳಿದ್ದನ್ನೆಲ್ಲ ನಾನು ಮಾಡಲೇಬೇಕಾ? ಹಲೋ, ರಾಹುಲ್ ಅನ್ನೋರು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ನೀವು ಬೇಗ ಬರ್ಬೋದಾ? ಈಗಲೇ ಬರ್ತೀನಿ. ದೀಪ ಅವರೇ, ಇದು ನನ್ನ ಪರ್ಸ್ನಲ್ ವಿಷಯ. ಎಲ್ಲರೂ ತಲೆ ಹಾಕೋದಕ್ಕೆ ಬರಬೇಡಿ. ನನ್ನ ಪಾಡಿಗೆ ನಾನು ಇರೋದಕ್ಕೆ ಬಿಟ್ಬಿಡಿ. ಇನ್ನೊಂದು ವಾರ ಅಷ್ಟೇ, ಆಮೇಲೆ ಈ ಮನೆಯಿಂದ ಹೊರಟೋಗ್ತೀನಿ. ಅವಾಗ ನಿಮ್ಗೆ ಯಾರಿಗೂ ಏನೂ ತೊಂದರೆ ಆಗಲ್ಲ, ಸರಿನಾ? ಅಕ್ಕ, ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ. ದೀಪ,